ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಬಂದಂತ ಒಂದು ಬ್ರೇಕಿಂಗ್ ಸುದ್ದಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ಸುದ್ದಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು. ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಪಾಸಿಟಿವ್ ಇರಬಹುದಾ, ನೆಗೆಟಿವ್ ಇರಬಹುದಾ, ಇದೆಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಕೂಡ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿ ಏನು ಅಂತಂದ್ರೆ, ಇದು ಎಲೆಕ್ಷನ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಏಪ್ರಿಲ್ ಮಂತ್ ಹಲವು ಎಲೆಕ್ಷನ್ ಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಅಸೆಂಬ್ಲಿ ಎಲೆಕ್ಷನ್ಸ್ ಇದ್ವು. ಆ ಎಲೆಕ್ಷನ್ಸ್ ಇವತ್ತಿಗೆ ಮುಗಿದಿದೆ. ಕೇರಳದಲ್ಲಿ ಎಲೆಕ್ಷನ್ ಇತ್ತು, ತಮಿಳುನಾಡಲ್ಲಿತ್ತು, ವೆಸ್ಟ್ ಬೆಂಗಾಲ್ ಹಾಗೂ ಅಸ್ಸಾಂ ಅಲ್ಲಿ ಎಲೆಕ್ಷನ್ ಗಳಿತ್ತು. ಈ 4 ರಾಜ್ಯಗಳಾದ್ರೆ ಒಂದು ಪುದುಚೇರಿ, ಅಂದ್ರೆ ಇದು ಕೇಂದ್ರಾಡಳಿತ ಪ್ರದೇಶ, ಇಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಗಳು ಆಗಿದ್ದಾವೆ. ಇವತ್ತು ಕೊನೆಯ ಹಂತದ ಎಲೆಕ್ಷನ್ ಇತ್ತು. ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಎಲ್ಲ ಎಲೆಕ್ಷನ್ ಗಳು ಮುಗಿದಿದ್ವು. ಬಟ್ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಇತ್ತು. ಅದರಲ್ಲೂ 2ನೇ ಹಂತದ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ ಮುಗಿದಿದೆ. ಎಲೆಕ್ಷನ್ ಮುಗಿದ ದಿನಾನೇ ನಮ್ಗೆ ನೋಡ್ಲಿಕ್ಕೆ ಸಿಗೋದೇನು ಅಂತಂದ್ರೆ ಅದು ಎಕ್ಸಿಟ್ ಪೋಲ್. ಯಾಕಂದ್ರೆ ರಿಸಲ್ಟ್ 2-3 ದಿನ ಡಿಲೇ ಆಗುತ್ತೆ. ರಿಸಲ್ಟ್ ಇರೋದು ಮೇ 4ನೇ ತಾರೀಕು. ಇವತ್ತು ಕೊನೆ ಹಂತದ ಎಲೆಕ್ಷನ್ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಎಕ್ಸಿಟ್ ಪೋಲ್ಸ್ ರಿಲೀಸ್ ಆಗಿದೆ. ಇಲ್ಲಿ ಯಾವ ಪಕ್ಷ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇರುತ್ತೆ. ಆಕ್ಚುಯಲ್ ಆಗಿ ಯಾರು ಗೆಲ್ತಾರೆ ಅನ್ನೋದು ನಮ್ಗೆ ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಆದ್ರೆ ಎಕ್ಸಿಟ್ ಪೋಲ್ ಅಲ್ಲಿ ಒಂದಷ್ಟು ಊಹೆಗಳನ್ನ ಮಾಡಲಾಗ್ತದೆ ಕೆಲವು ಡೇಟಾಗಳ ಪ್ರಕಾರ. ಹಾಗೆ ಕೆಲವರು ಅಂದ್ಕೊಳ್ಬಹುದು, ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಗೆದ್ರೆ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೋದು, ಯಾವ ಪಕ್ಷ ಸೋತ್ರೆ ನೆಗೆಟಿವ್ ಆಗ್ಬೋದು ಅಂತ. ಆಕ್ಚುಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು ಸ್ಟೇಬಲ್ ಗವರ್ನಮೆಂಟ್ ಅನ್ನ. ಅದು ಯಾವುದೇ ಪಕ್ಷ ಆಗಿರ್ಲಿ, ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರೋದಿಲ್ಲ. ಮಾರ್ಕೆಟ್ ಏನನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಸ್ಟೆಬಿಲಿಟಿ ಎಕ್ಸ್ಪೆಕ್ಟ್ ಮಾಡುತ್ತೆ. ಯಾಕಂದ್ರೆ ರಿಸಲ್ಟ್ ಅತಂತ್ರ ಆದ್ರೆ, ಅಂದ್ರೆ ಯಾವುದೇ ಪಕ್ಷಕ್ಕೂ ಮೆಜಾರಿಟಿ ಸಿಗದೆ ಹೋದಾಗ ಅನ್ಸರ್ಟನಿಟೀಸ್ ಜಾಸ್ತಿ ಆಗುತ್ತೆ. ಅಲ್ಲಿ ಪ್ರಾಪರ್ ಆಗಿ ಕೆಲಸಗಳಾಗೋದಿಲ್ಲ. ಅಂದ್ರೆ ಸರ್ಕಾರನ ಉಳಿಸ್ಕೊಳಕ್ಕೆ ನೋಡ್ತಿರ್ತಾರೆ, ಸ್ಕ್ಯಾಮ್ ಗಳು ಜಾಸ್ತಿ ಆಗ್ಬಹುದು. ಯಾಕಂದ್ರೆ MLA ಗಳನ್ನ ಉಳಿಸ್ಕೊಳ್ಬೇಕಲ್ಲ, MLA ಗಳ ಸಪೋರ್ಟ್ ಉಳಿಸ್ಕೊಳ್ಬೇಕಲ್ಲ. ಆಗ ಅವ್ರೇನು ಕೇಳಿದ್ರು ಕೊಡ್ಬೇಕಾಗ್ಬೋದು. ಹಾಗಾಗಿ ಇಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಸ್ಟೆಬಿಲಿಟಿಯನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದರಲ್ಲೂ ಇನ್ ಕೇಸ್ ಸೆಂಟ್ರಲ್ ಹಾಗೂ ಸ್ಟೇಟ್ ಅಲ್ಲಿ ಒಂದೇ ಸರ್ಕಾರ ಇದ್ರೆ ಅದನ್ನ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ. ಯಾಕೆಂತಂದ್ರೆ ಪಾಲಿಸೀಸ್ ಅಲ್ಲಿ ವ್ಯತ್ಯಾಸಗಳಾಗೋದಿಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಯಾವ್ದಾದ್ರು ಪಾಲಿಸಿ ಮಾಡಿದ್ರೆ ಸ್ಟೇಟ್ ಗವರ್ನಮೆಂಟ್ ಕೂಡ ಅದನ್ನ ಫಾಲೋ ಮಾಡುವಂತ ಚಾನ್ಸಸ್ ಇರುತ್ತೆ. ಅದೇ ಬೇರೆ ಗವರ್ನಮೆಂಟ್ ಗಳು ಬಂದಾಗ ಅದನ್ನ ತಿರಸ್ಕಾರ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಅದನ್ನ ನಾವು ಹಲವು ಸಲ ನೋಡಿದೀವಿ ಕೂಡ. ಹಾಗಾಗಿ ಪಾಲಿಸಿ ಕಂಟಿನ್ಯೂಟಿ ಇರುತ್ತೆ. 2 ಕಡೆ ಒಂದು ಪಕ್ಷ ಅಥವಾ ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿದ್ದಾಗ, ವಿರೋಧ ಪಕ್ಷ ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಏರಿಳಿತಗಳಾಗುತ್ತೆ. ಹಾಗಾಗಿ ಮಾರ್ಕೆಟ್ ಸ್ಟೆಬಿಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಅಲ್ಲಿ ಯಾವ ಗವರ್ನಮೆಂಟ್ ಇದೆ ಅನ್ನೋದಕ್ಕಿಂತ ಆ ಗವರ್ನಮೆಂಟ್ ಸ್ಟೇಬಲ್ ಇದೆಯಾ, ಪಾಲಿಸಿ ಕಂಟಿನ್ಯೂಟಿ ಇರುತ್ತಾ, ಇದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗೆ ಈಗ ನಿಮ್ಗೆ ಗೊತ್ತಿದೆ, ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಇನ್ ಕೇಸ್ ಏನಾದ್ರೂ ಈ ಬಿಜೆಪಿ ಸರ್ಕಾರಕ್ಕೆ ಫೇವರಬಲ್ ಆಗಿ ರಿಸಲ್ಟ್ ಗಳು ಬಂದ್ರೆ ಮೇ ಬಿ ಅದು ಪಾಸಿಟಿವ್ ಆಗ್ಬಹುದು. ಹಾಗಾದ್ರೆ ಎಕ್ಸಿಟ್ ಪೋಲ್ ಗಳು ಏನ್ ಹೇಳ್ತಿದ್ದಾವೆ, ನಾವು ಒಂದೊಂದಾಗಿ ಅದನ್ನ ನೋಡ್ತಾ ಬರೋಣ. ಮೊದಲಿಗೆ ವೆಸ್ಟ್ ಬೆಂಗಾಲ್ ಎಕ್ಸಿಟ್ ಪೋಲ್ ಅನ್ನ ನೋಡೋಣ. ಇಲ್ಲಿ 4-5 ಸಂಸ್ಥೆಗಳು ಎಕ್ಸಿಟ್ ಪೋಲ್ ಅನ್ನ ಕೊಟ್ಟಿದ್ದಾವೆ. ನೋಡಬಹುದು, ಪೀಪಲ್ಸ್ ಪಲ್ಸ್, ಪಿಮರ್ಕ್, ಪೋಲ್ ಡೈರಿ, ಮ್ಯಾಟ್ರಿಸ್, ಚಾಣಕ್ಯ ಸ್ಟ್ರಾಟಜಿಸ್. ಎಲ್ಲರೂ ಎಷ್ಟೆಷ್ಟು ಸೀಟ್ ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ನೋಡೋಣ. ಮೊದಲಿಗೆ ಪೀಪಲ್ಸ್ ಪಲ್ಸ್ ಇದೆ. ಇಲ್ಲಿ ನೋಡಬಹುದು TMC ಗೆ ಮೆಜಾರಿಟಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಇವರು 294 ಸೀಟ್ಗಳಿರುವಂತ ಅಸೆಂಬ್ಲಿ ಇದು. 148 ಬೇಕು ಮೆಜಾರಿಟಿಗೆ. TMC 177ರಿಂದ 187 ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಬಿಜೆಪಿ 95ರಿಂದ 100 ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಇದು ಪೀಪಲ್ಸ್ ಪಲ್ಸ್ ಹೇಳ್ತಿರೋದು. ಇನ್ನು ನೆಕ್ಸ್ಟ್ ನೋಡಿದ್ರೆ ಪಿ ಮರ್ಕ್ ಅವ್ರು ಏನ್ ಹೇಳ್ತಿದ್ದಾರೆ, ಇವರು ಬಿಜೆಪಿಗೆ ಮೆಜಾರಿಟಿ ಮಾರ್ಕ್ ಕ್ರಾಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. 150ರಿಂದ 175 ಸೀಟ್ಸ್ ಬಿಜೆಪಿ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. TMC 118ರಿಂದ 138 ಸೀಟ್ಸ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಅದರ್ಸ್ 2ರಿಂದ 6 ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಪಿ ಮಾರ್ಕ್ ಬಿಜೆಪಿಗೆ ಫೇವರಬಲ್ ಆಗಿ ಎಕ್ಸಿಟ್ ಪೋಲ್ ಅನ್ನ ಕೊಡ್ತಾ ಇದೆ. ಇನ್ನು ಪೋಲ್ ಡೈರಿ ಏನ್ ಹೇಳ್ತಿದೆ, ಇವರು ಕೂಡ ಬಿಜೆಪಿಗೆ ಮೆಜಾರಿಟಿ ಹತ್ರ ನಂಬರ್ಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ನೋಡಬಹುದು 142ರಿಂದ 171 ಬಿಜೆಪಿ ಇರಬಹುದು ಅಂತ ಹೇಳ್ತಿದ್ದಾರೆ. TMC 99ರಿಂದ 127 ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವರು ಕೂಡ ಆಲ್ಮೋಸ್ಟ್ ಬಿಜೆಪಿಗೆ ಫೇವರ್ ಆಗಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಎಕ್ಸಿಟ್ ಪೋಲ್ ಅಲ್ಲಿ. ಏನು ಮ್ಯಾಟ್ರಿಸ್ ಅವರು ಏನ್ ಹೇಳ್ತಿದ್ದಾರೆ, ಮ್ಯಾಟ್ರಿಸ್ ಅವರು ಕೂಡ ಬಿಜೆಪಿಗೆ ಫೇವರ್ ಆಗಿ ಹೇಳ್ತಿದ್ದಾರೆ. 146ರಿಂದ 161 ಸೀಟ್ಸ್ ಗೆಲ್ಬಹುದು ಅಂತ. TMC 125ರಿಂದ 140 ಸೀಟ್ಸ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಇವರು ಕೂಡ ಬಿಜೆಪಿಗೆ ಮೆಜಾರಿಟಿ ಮಾರ್ಕ್ ಅನ್ನ ಕೊಡ್ತಿದ್ದಾರೆ. ಏನು ಚಾಣಕ್ಯ ಸ್ಟ್ರಾಟಜೀಸ್ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ಚಾಣಕ್ಯದವರು ಕೂಡ ಬಿಜೆಪಿ 150ರಿಂದ 160 ಸೀಟ್ಸ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ.
ಟಿಎಂಸಿ 130ರಿಂದ 140 ಸೀಟ್ಸ್ ಗೆಲ್ಬಹುದು, ಹಾಗೆ ಅದರ್ಸ್ 6ರಿಂದ 10 ಸೀಟ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ 5 ಸಂಸ್ಥೆಗಳು ಇಲ್ಲಿ ಎಕ್ಸಿಟ್ ಪೋಲ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಬಿಜೆಪಿಗೆ ಫೇವರ್ ಆಗಿದ್ರೆ 1 ಟಿಎಂಸಿಗೆ ಫೇವರ್ ಆಗಿದೆ, ಅದು ಪೀಪಲ್ಸ್ ಪಲ್ಸ್. ನೋಡೋಣ ಮೇ 4ನೇ ತಾರೀಕು ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಅಂತ. ಮೇ ಬಿ ಬಿಜೆಪಿ ಏನಾದ್ರೂ ಗೆದ್ರೆ ಅದು ವೆಸ್ಟ್ ಬೆಂಗಾಲ್ಗೆ ಪಾಸಿಟಿವ್ ಆಗ್ಬಹುದು. ಯಾಕೆಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಬಿಜೆಪಿ ಇರೋದ್ರಿಂದ ಒಂದಷ್ಟು ಡೆವಲಪ್ಮೆಂಟ್ಸ್ ಅಡೆತಡೆ ಇಲ್ಲದೆ ಆಗಬಹುದು. ಬಟ್ ಗೆಲ್ಲಿಲ್ಲ ಅಂದ್ರೆ ಆಸ್ ಯೂಶುವಲ್ ಟಿಎಂಸಿ ಬಂತು ಅಂದ್ರೆ ಈಗ ಏನು ಅಗ್ಗಜಗ್ಗಾಟಗಳಿದೆ ಅದೇ ಅಗ್ಗಜಗ್ಗಾಟಗಳು ಮುಂದುವರಿಯುವಂತ ಚಾನ್ಸಸ್ ಇರುತ್ತೆ. ಏನು ತಮಿಳುನಾಡು, ಇಲ್ಲಿ ಎಸ್ ಪಿ ಎ ಅಂದ್ರೆ ಡಿಎಂಕೆ ಈಗ ಏನು ಗವರ್ನಮೆಂಟ್ ಇದೆ ಅದೇ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ 234 ಸೀಟ್ಸ್ ಇದೆ, 118 ಸೀಟ್ಸ್ ಮೆಜಾರಿಟಿಗೆ ಬೇಕು. 125ರಿಂದ 145 ಎಸ್ ಪಿ ಎ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಎಸ್ ಪಿ ಎ ಅಂದ್ರೆ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಡಿಎಂಕೆ ಇದು. ಇನ್ನೊಂದು ಎನ್ ಡಿ ಎ 65ರಿಂದ 80 ಸೀಟ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಐಎಡಿಎಂಕೆ ಹಾಗೂ ಬಿಜೆಪಿ ಸೇರ್ಕೊಂಡು. ಅದರ್ಸ್ 2ರಿಂದ 6 ಸೀಟ್ ಗೆಲ್ಬಹುದು ಅಂತ ಪೀಪಲ್ಸ್ ಪಲ್ಸ್ ಅವರು ಹೇಳ್ತಿದ್ದಾರೆ. ಇನ್ನು ಮ್ಯಾಟ್ರಿಸ್ ಅವ್ರು ಏನ್ ಹೇಳ್ತಾರೆ, ಇವರು ಎಸ್ ಪಿ ಎ 122ರಿಂದ 132 ಸೀಟ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಎನ್ ಡಿ ಎ 87ರಿಂದ 100 ಸೀಟ್ಸ್ ಗೆಲ್ಲೋ ಬಗ್ಗೆ ಹೇಳ್ತಿದ್ದಾರೆ. ಅದರ್ಸ್ 10ರಿಂದ 18 ಗೆಲ್ಬಹುದು ಅಂತ ತಮಿಳುನಾಡಲ್ಲಿ. ಇನ್ನು ಜೆವಿಸಿ ಕೂಡ ಕಂಡಕ್ಟ್ ಮಾಡಿದೆ. ಇವರು 131ರಿಂದ 150 ಸೀಟ್ಸ್ ಎನ್ ಡಿ ಎ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಎಸ್ ಪಿ ಎ 80ರಿಂದ 101 ಸೀಟ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಅದರ್ಸ್ 2ರಿಂದ 5. ನಂತರ ಪಿ ಮರ್ಕ್ ಅವರು ಕೂಡ ಮಾಡಿದ್ದಾರೆ. ಇಲ್ಲಿ ಎಸ್ ಪಿ ಎ 125ರಿಂದ 145 ಸೀಟ್ ಗೆಲ್ಬಹುದು ಅಂತ ಹೇಳಿದ್ರೆ ಎನ್ ಡಿ ಎ 65ರಿಂದ 85 ಹೇಳ್ತಿದ್ದಾರೆ. ಹಾಗೆ ಅದರ್ಸ್ 16ರಿಂದ 32 ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ 4 ಸರ್ವೇಸ್ ಇದೆ. ಅದರಲ್ಲಿ 1 ಮಾತ್ರ ಬಿಜೆಪಿಗೆ ಫೇವರ್ ಆಗಿದೆ, 3 ಡಿಎಂಕೆಗೆ ಫೇವರ್ ಆಗಿದೆ. ನೋಡೋಣ ಮೇ 4ನೇ ತಾರೀಕು ರಿಸಲ್ಟ್ಸ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ಅಸ್ಸಾಂ ಅಲ್ಲೂ ಕೂಡ ಎಲೆಕ್ಷನ್ಸ್ ಆಗಿದೆ. ಅಲ್ಲಿ 126 ಸೀಟ್ಸ್ ಇದೆ, ಮೆಜಾರಿಟಿಗೆ 64 ಬೇಕು. ಪೋಲ್ ಆಫ್ ಪೋಲ್ಸ್ ಇಲ್ಲಿ 92ರಿಂದ 92 ಅಂದ್ರೆ 92 ಸೀಟ್ ಎನ್ ಡಿ ಎ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ 30 ಸೀಟ್ಸ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಹಾಗೆ ಅದರ್ಸ್ 4 ಸೀಟ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಎನ್ ಡಿ ಎಗೆ ಕ್ಲಿಯರ್ ಮೆಜಾರಿಟಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಪೋಲ್ಸ್ ಡೈರಿ ಇವರು ಕೂಡ ಎನ್ ಡಿ ಎಗೆ ಮೆಜಾರಿಟಿ ಕೊಡ್ತಿದ್ದಾರೆ. ಕಾಂಗ್ರೆಸ್ ಜಸ್ಟ್ 15ರಿಂದ 26 ಅಂತ ಹೇಳ್ತಾರೆ. ಹಾಗೆ ಪಿ ಮರ್ಕ್ ಅವ್ರು ಏನ್ ಹೇಳ್ತಾರೆ ಅಂತ ನೋಡಿದ್ರೆ ಇವರು ಕೂಡ 82ರಿಂದ 94 ಎನ್ ಡಿ ಎಗೆ ಕೊಡ್ತಿದ್ದಾರೆ. ಕಾಂಗ್ರೆಸ್ 30ರಿಂದ 40 ಹೇಳ್ತಿದ್ದಾರೆ. ಅದರ್ಸ್ 1ರಿಂದ 5. ಇನ್ನು ಮ್ಯಾಟ್ರಿಸ್ ಅವ್ರು ಏನ್ ಹೇಳ್ತಿದ್ದಾರೆ, ಮ್ಯಾಟ್ರಿಸ್ ಅವರು ಕೂಡ ಇಲ್ಲಿ ಬಿಜೆಪಿಗೆ ಮೆಜಾರಿಟಿ ಕೊಡ್ತಿದ್ದಾರೆ. 85ರಿಂದ 95, ಕಾಂಗ್ರೆಸ್ 25ರಿಂದ 32, ಅದರ್ಸ್ 6ರಿಂದ 12 ಹೇಳ್ತಿದ್ದಾರೆ. ಏನು ಆಕ್ಸಿಸ್ ಮೈ ಇಂಡಿಯಾ ಕೂಡ ಮಾಡಿದ್ದಾರೆ. ಇವರು ಕೂಡ 88ರಿಂದ 100 ಎನ್ ಡಿ ಎಗೆ ಬಹುಮತ ಕೊಡ್ತಿದ್ದಾರೆ. ಕಾಂಗ್ರೆಸ್ 24ರಿಂದ 36, ಅದರ್ಸ್ 0ರಿಂದ 3 ವರೆಗೂ ಕೂಡ ಬರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಜೆವಿಸಿ ಇವರು ಕೂಡ ಎನ್ ಡಿ ಎಗೆ ಬಹುಮತ ಕೊಡ್ತಿದ್ದಾರೆ. 23ರಿಂದ 33, ಕಾಂಗ್ರೆಸ್ 2ರಿಂದ 5, ಅದರ್ಸ್ ಹೇಳ್ತಿದ್ದಾರೆ. ಇನ್ನು ಪೀಪಲ್ಸ್ ಪಲ್ಸ್ ಇವರು 68ರಿಂದ 72 ಎನ್ ಡಿ ಎ ಗೆಳಿದ್ರೆ ಕಾಂಗ್ರೆಸ್ 22ರಿಂದ 26 ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಅದರ್ಸ್ 5 ಹೇಳ್ತಿದ್ದಾರೆ. ಅಂದ್ರೆ ಅಸ್ಸಾಂನ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಒನ್ ಸೈಡೆಡ್ ಆಗಿ ಕೊಡ್ತಿದ್ದಾರೆ. 7 ಸರ್ವೇಸ್ ಕಂಡಕ್ಟ್ ಮಾಡಿದ್ದಾರೆ. 7 ಕೂಡ ಬಿಜೆಪಿಗೆ ಬಹುಮತ ಅಥವಾ ಎನ್ ಡಿ ಎಗೆ ಬಹುಮತ ಬರುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ನೋಡೋಣ ಇದು ಕೂಡ ಏನಾಗುತ್ತೆ ಸೋಮವಾರ ಅಂತ. ಇನ್ನು ಕೇರಳದಲ್ಲಿ ಈಗ ಎಲ್ ಡಿ ಎಫ್ ಗವರ್ನಮೆಂಟ್ ಇದೆ, ಲೆಫ್ಟಿಸ್ಟ್ ಡೆಮಾಕ್ರಾಟ್ ಫ್ರಂಟ್. ಯು ಡಿ ಎಫ್ ಅಧಿಕಾರಕ್ಕೆ ಬರಬಹುದು ಅಂತ ಹೇಳ್ತಿದ್ದಾರೆ ಪೋಲ್ ಆಫ್ ಪೋಲ್ಸ್ ಅವರು. 72ರಿಂದ 72 ಸೀಟ್ ಅಂದ್ರೆ 72 ಸೀಟ್ ಗೆಲ್ಬಹುದು ಅಂತ. ಮೆಜಾರಿಟಿಗೆ ಬೇಕಾಗಿರೋದು 71 ಸೀಟ್ಸ್, ಟೋಟಲ್ 140 ಇದ್ದಾವೆ. ಎಲ್ ಡಿ ಎಫ್ 63 ಸೀಟ್ ಪಡ್ಕೊಳ್ಬಹುದು, ಅದರ್ಸ್ 5 ಅನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಮ್ಯಾಟ್ರಿಸ್ ಅವರು ಕೂಡ ಯು ಡಿ ಎಫ್ ಗೆ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ ಡಿ ಎಫ್ 60ರಿಂದ 65, ಅದರ್ಸ್ 2ರಿಂದ 4, ಆಕ್ಸಿಸ್ ಮೈ ಇಂಡಿಯಾ 78ರಿಂದ 90 ಯು ಡಿ ಎಫ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಎಲ್ ಡಿ ಎಫ್ 49ರಿಂದ 62, ಅದರ್ಸ್ 0 to 3 ಅಂತ ಹೇಳಿದ್ದಾರೆ. ಇಲ್ಲಿ ಬಿಜೆಪಿ ಯಾರ ಜೊತೆನೂ ಮೈತ್ರಿ ಮಾಡ್ಕೊಂಡಿಲ್ಲ, ಯು ಡಿ ಎಫ್ ಅಥವಾ ಎಲ್ ಡಿ ಎಫ್ ಜೊತೆ. ಹಾಗಾಗಿ ಇಲ್ಲಿ ಇವರಿಬ್ರು ಎಲ್ಲಿ ಯಾರಿಗೆದ್ರು ಕೂಡ ಬಿಜೆಪಿ ತರ ಸರ್ಕಾರನೇ ಆಗುತ್ತೆ ಅಲ್ಲಿ. ಇನ್ನು ಪಿ ಮಾರ್ಕ್ ಕೂಡ ಮಾಡಿದ್ದಾರೆ. ಇವರು ಕೂಡ 72ರಿಂದ 79, ಯು ಡಿ ಎಫ್ 62ರಿಂದ 69, ಎಲ್ ಡಿ ಎಫ್ ಅಂತ ಹೇಳ್ತಿದ್ದಾರೆ. ಅದರ್ಸ್ 3 ಹೇಳ್ತಿದ್ದಾರೆ. ಏನು ಪೀಪಲ್ಸ್ ಪಲ್ಸ್ 75ರಿಂದ 85, ಯು ಡಿ ಎಫ್ ಎಲ್ ಡಿ ಎಫ್ 55ರಿಂದ 65 ಅಂತ ಹೇಳ್ತಿದ್ದಾರೆ. ಅದರ್ಸ್ 3 ಹೇಳ್ತಿದ್ದಾರೆ. ಕೇರಳದಲ್ಲೂ ಕೂಡ ಎಲ್ಲ ಸರ್ವೇಸ್ ಅಂದ್ರೆ 4 ಸರ್ವೇಸ್ ಇದೆ. ಇಲ್ಲಿ 5 ಸರ್ವೇಸ್ ಇದೆ. 5ರಲ್ಲಿ 5 ಕೂಡ ಯು ಡಿ ಎಫ್ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡೋ ಸಾಧ್ಯತೆಗಳನ್ನ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಪುದುಚೇರಿ ಇಲ್ಲಿ 30 ಸೀಟ್ಸ್ ಇದೆ. 16 ಸೀಟ್ಸ್ ಪಡ್ಕೊಳ್ಬೇಕಾಗುತ್ತೆ ಮೆಜಾರಿಟಿಗೆ. ಪೀಪಲ್ ಪಲ್ಸ್ ಎನ್ ಡಿ ಎ ಗೆಲ್ಬಹುದು ಅಂತ ಹೇಳ್ತಾರೆ. ಇಲ್ಲಿ 16ರಿಂದ 19, ಎಸ್ ಪಿ ಎ 10ರಿಂದ 12, ಅದರ್ಸ್ 1ರಿಂದ 2 ಅಂತ ಹೇಳ್ತಿದ್ದಾರೆ. ಏನು ಆಕ್ಸಿಸ್ ಮೈ ಇಂಡಿಯಾ ಇವರು ಕೂಡ ಬಿಜೆಪಿಗೆ ಮೆಜಾರಿಟಿ ಮಾರ್ಕ್ ಅನ್ನು ಕ್ರಾಸ್ ಮಾಡಬಹುದು ಅಂತ ಕೊಡ್ತಿದ್ದಾರೆ. ಎಸ್ ಪಿ 6ರಿಂದ 8, ಅದರ್ಸ್ 2ರಿಂದ 7 ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಎಲೆಕ್ಷನ್ ಎಕ್ಸಿಟ್ ಪೋಲ್ಸ್. 2 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಬರಬಹುದು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇನ್ನೆರಡು ಕಡೆ ಬೇರೆ ಸರ್ಕಾರಗಳು ಬರುವಂತ ಸಾಧ್ಯತೆಗಳನ್ನ ಹೇಳ್ತಿದ್ದಾವೆ. ಪುದುಚೇರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಇದು. ಇಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಎನ್ ಡಿ ಎ ಸರ್ಕಾರ ಬರಬಹುದು. ಇನ್ನು ಅಸ್ಸಾಂ ಅಲ್ಲಿ ಎಲ್ಲ ಸರ್ವೇಸ್ ಕೂಡ ಎನ್ ಡಿ ಎನೇ ಬರಬಹುದು ಅಂತ ಹೇಳ್ತಿದ್ದಾರೆ.
ಹಾಗೆ ತಮಿಳುನಾಡಲ್ಲಿ NDA DMK ಅಲಯನ್ಸ್ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಸರ್ಕಾರ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನು ಕೇರಳ ಹಾಗೂ ತಮಿಳುನಾಡು NDA ಸರ್ಕಾರಗಳಿರುತ್ತೆ ಆಸ್ ಪರ್ ಎಕ್ಸಿಟ್ ಪೋಲ್ಸ್. ಆಕ್ಚುಯಲ್ ರಿಸಲ್ಟ್ ನಮಗೆ 4ನೇ ತಾರೀಕು ಗೊತ್ತಾಗುತ್ತೆ ಸೋಮವಾರ. ಅಕಾರ್ಡಿಂಗ್ ಟು ಎಕ್ಸಿಟ್ ಪೋಲ್ಸ್ 3 ಕಡೆ NDA ಸರ್ಕಾರ ಬಂದ್ರೆ 2 ಕಡೆ NDA ಸರ್ಕಾರ ಬರ್ಬೋದು ಅಂತ ಇದೆ. ನೋಡೋಣ ಯಾವ ಸರ್ಕಾರ ಬರುತ್ತೆ ಅಂತ. ಏನು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಅದು ನಮ್ಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಸಲ್ಟ್ ದಿನ ಅಂತೂ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಅಥವಾ NDA ಸರ್ಕಾರ ಇರೋದ್ರಿಂದ ಅವರಿಗೆ ಫೇವರಬಲ್ ಆಗಿ ರಿಸಲ್ಟ್ಸ್ ಬಂದ್ರೆ 2 ಕಡೆ ತಾಳಮೇಳ ಸರಿಯಾಗಿರುತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ಎಸ್ಪೆಷಲಿ ಸ್ಟೇಟ್ ಫೋಕಸ್ಡ್ ಕಂಪನೀಸ್ ಏನಿರ್ತವೆ ಅವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಪರ್ಟಿಕ್ಯುಲರ್ ರಾಜ್ಯಗಳಲ್ಲಿ ಕೆಲಸ ಮಾಡುವಂತ ಕಂಪನೀಸ್, ಯಾಕಂದ್ರೆ ಸರ್ಕಾರದ ಸಪೋರ್ಟ್ ಸಿಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ. ಸೊ ಕಾದು ನೋಡೋಣ ಆಕ್ಚುಯಲ್ ಆಗಿ ರಿಸಲ್ಟ್ ಹೇಗಿರುತ್ತೆ ಅಂತ. ಏನು ಈ ಎಕ್ಸಿಟ್ ಪೋಲ್ ನ ನಂತರ ಗಿಫ್ಟ್ ನಿಫ್ಟಿಯಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ನೋಡೋದು. ಗಿಫ್ಟ್ ನಿಫ್ಟಿ ಆಕ್ಚುಲಿ ಹೈ ಇಂದ ಡೌನ್ ಆಗಿದೆ, ಬಟ್ ಎಸ್ಪೆಷಲಿ 6:30 ನಂತರ ಈ ಎಕ್ಸಿಟ್ ಪೋಲ್ಸ್ ರಿಲೀಸ್ ಆಗಿರೋದು. ಅಲ್ಲಿಂದ ಒಂದಷ್ಟು ರಿಕವರ್ ಆಗಿದೆ ನೋಡಬಹುದು. ಇಲ್ಲಿ ಹಾಗಂತ ಪಾಸಿಟಿವ್ ಏನಾಗಿಲ್ಲ, ಬಟ್ ನೋಡೋಣ ಕಾದು ನೋಡೋಣ. ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೆದಿದ್ರು ಅಟ್ಲೀಸ್ಟ್ ಸ್ಟೇಟ್ ಲಿಂಕ್ಡ್ ಕಂಪನೀಸ್ ಏನಿರ್ತವೆ ಅಲ್ಲಿ ನಾವು ಪಾಸಿಟಿವ್ ಮೊಮೆಂಟಮ್ ಅನ್ನ ನೋಡ್ಲಿಕ್ಕೆ ಸಿಗಬಹುದು. ಎಸ್ಪೆಷಲಿ ರಿಸಲ್ಟ್ ದಿನ, ನಾಟ್ ಟುಡೇ ಅಥವಾ ಟುಮಾರೋ. ಸದ್ಯದ ಮಟ್ಟಿಗೆ ಬಿಜೆಪಿಗೆ ಫೇವರಬಲ್ ಆಗಿದೆ. ಯಾಕಂದ್ರೆ 2ರಲ್ಲಂತೂ ಬಿಜೆಪಿ ಸರ್ಕಾರನೇ ಇದೆ. ಅಂದ್ರೆ ಈಗ ಪುದುಚೇರಿಯಲ್ಲಿ ಇದ್ದದ್ದು ಕೂಡ NDA ಗವರ್ನಮೆಂಟ್, ಹಾಗೆ ಅಸ್ಸಾಂ ಅಲ್ಲಿ ಇದ್ದದ್ದು ಕೂಡ NDA ಗವರ್ನಮೆಂಟ್. ಅಲ್ಲಿ 2 ಕಡೆ ಅಧಿಕಾರವನ್ನ ರಿಟೈನ್ ಮಾಡ್ಕೊಳ್ಬಹುದು. ಅದ್ರ ಜೊತೆ ಒಂದು ಪ್ಲಸ್ ಕೂಡ ಆಗಬಹುದು. ಆದ್ರೆ ಮೇ ಬಿ ವೆಸ್ಟ್ ಬೆಂಗಾಲ್. ಬಟ್ ಕುತೂಹಲ ಅಂತೂ ಇದೆ ಎಕ್ಸಿಟ್ ಪೋಲ್ ನಿಜ ಆಗುತ್ತಾ ಇಲ್ವಾ ಅಂತ. ಯಾಕಂದ್ರೆ ಎಲ್ಲಾ ಸಲ ಏನು ಎಕ್ಸಿಟ್ ಪೋಲ್ಗಳು ನಿಜ ಆಗಿಲ್ಲ ಹಾಗಾಗಿ. ಬಟ್ ಈ ಸಲ ರೆಕಾರ್ಡ್ ವೋಟಿಂಗ್ ಆಗಿದೆ, ಹಾಗಾಗಿ ಗೊತ್ತಿಲ್ಲ ಯಾರು ಧೂಳಿಪಟ ಹಾಕ್ತಾರೆ ಅಂತ. ಅದು ಬಿಜೆಪಿನ, TMCನ ಅಥವಾ DMKನ ಗೊತ್ತಿಲ್ಲ. ತಮಿಳುನಾಡಲ್ಲಾಗ್ಲಿ ಅಥವಾ ವೆಸ್ಟ್ ಬೆಂಗಾಲ್ ಆಗ್ಲಿ 2 ಕಡೆ ರೆಕಾರ್ಡ್ ಲೆವೆಲ್ ಅಲ್ಲಿ ಮತದಾನ ಆಗಿದೆ. ಹಾಗಾಗಿ ಒಬ್ಬರಲ್ಲ ಒಬ್ರು ಧೂಳಿಪಟ ಆಗಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.